ಇನ್ನು ಗೃಹಲಕ್ಷ್ಮಿಯರಿಗೆ ಬೆಳಗಾವಿ ಅಧಿವೇಶನ ನೋಡೋ ಭಾಗ್ಯವನ್ನ ಸಿದ್ದರಾಮಯ್ಯ ಸರ್ಕಾರ ಕಲ್ಪಿಸಿದೆ. ಸದುಪಯೋಗ ಮಾಡಿಕೊಂಡಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಅಂತಹ ಮಹಿಳೆಯರನ್ನ ಸೆಲೆಕ್ಟ್ ಮಾಡಿದ್ರು, ಅವರಿಗೆ ಅವಕಾಶವನ್ನ ಕೊಟ್ಟರು. ಉಭಯ ಸದನಗಳ ವೀಕ್ಷಣೆ ಬಳಿಕ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಮಾಲೋಚನೆ ನಡೆಸಿದ್ರು. ಸ್ವಯಂ ಸಿಎಂ ಸಿದ್ದರಾಮಯ್ಯನವರೇ ಗೃಹಲಕ್ಷ್ಮಿಯರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯದ 25 ಗೃಹಲಕ್ಷ್ಮಿಯರಿಗೆ ಸದನ ವೀಕ್ಷಣೆಗೆ ವಿಶೇಷ ಆಹ್ವಾನವನ್ನು ಕೊಟ್ಟಿದ್ರು. ಅವರು ಎಲ್ಲರೂ ಕೂಡ ಹೇಳ್ತಾರೆ, ಅನ್ಯೋನ್ಯವಾಗಿದ್ದೀವಿ ನಾವು, ಇದರಿಂದ ನಮಗೆ ಲಾಭ ಆಗಿದೆ, ನಾವಿಬ್ಬರು ಒಟ್ಟಿಗೆ ಸೇರ್ಕೊಂಡು ಸೊಸೆ ಮತ್ತು ಅತ್ತೆ ನಾವು ಇದರ ಲಾಭವನ್ನು ಪಡಿತಾ ಇದ್ದೀವಿ. ಅದರಿಂದ ನನಗೆ ಒಂದು ರೀತಿ ತೃಪ್ತಿಯಾಗಿದೆ. ಇಂಥ ಕಾರ್ಯಕ್ರಮ ಮಾಡಿ ವಿರೋಧ ಪಕ್ಷದವರು ಈ ಯೋಜನೆಯನ್ನ ಬರೀ ಇಲೆಕ್ಷನ್ ಅದು ಒಳ್ಳೆ ಇದು ಚೆನ್ನಾಗಿದ್ರೆ ಚೆನ್ನಾಗಿರ್ರಿ. ಲಾಭ ಆಗಿದೆ ಅನ್ನೋದು ಹೌದು, ಹಾಗಂದ ಮಾತ್ರಕ್ಕೆ ಕರೆಕ್ಟ್ ಲಾಭ ಆಗದೆ ಜಗಳ ಆಗಿರೋ ಪಟ್ಟಿನೂ ಒಂದು ಮಾಡಬೇಕಾಗಿ ಬಂದ್ರೆ ಗೊತ್ತಿಲ್ಲ ನನಗೆ. ನೀವು ಸೆಲೆಕ್ಟ್ ಮಾಡಿರೋದ್ರೆ ಲಾಭ ಇರುತ್ತೆ. ದಟ್ಸ್ ನಂದು ಅನ್ಫೇರ್, ಅದು ಇಲ್ವೇ ಇಲ್ಲ ಅಂತಂದ್ರೆ. ಬಟ್ ನನಗೆ ಕೆಲವು ಅರ್ಥ ಆಗ್ತಿಲ್ಲ ಈ ಗೃಹಲಕ್ಷ್ಮಿನಲ್ಲಿ. ಅವ್ರಿಗೆ ಬರೋ ದುಡ್ಡಲ್ಲಿ ಊರಿಗೆ ಊಟ ಹಾಕ್ಸಿದ್ರು, ಹೌದು, ಮನೆಗೆ ವಸ್ತುಗಳನ್ನ ತಗೊಂಡ್ರು, ಮನೆಗೆ ವಸ್ತು ಓಕೆ, ಬೋರ್ವೆಲ್ ಹಾಕ್ಸಿದ್ರು, ಈ ಥರದ್ದೆಲ್ಲ ಇದೆ. ಟೆಕ್ನಿಕಲಿ ಗೃಹಲಕ್ಷ್ಮಿ ಶುಡ್ ಸಪೋರ್ಟ್ ಡೇ ಟು ಡೇ ಲೈಫನ್ನೇ ಸಪೋರ್ಟ್ ಮಾಡೋ ದುಡ್ಡು ಅದು. ಹೌದು, ಲೀಡ್ ಮಾಡೋ ಕಷ್ಟ ಆಗ್ತಿರೋ ಮಹಿಳೆಯರಿಗೆ ಹೆಲ್ಪ್ ಆಗಬೇಕು, ಅದಾಗಬೇಕು ಅಂತ ನಂದು ವಾದ. ಆಲ್ರೆಡಿ 25 ಜನ ಬಂದಿದ್ದಾರೆ. ಈಗ ರೈತರನ್ನು ಕರೆದುಕೊಂಡು ಪಾರ್ಲಿಮೆಂಟ್ ತೋರಿಸುವುದು, ವಿಮಾ ಯೋಜನೆ ಯಾವುದರಲ್ಲೂ ಇವರು ಫಲಾನುಭವಿಗಳನ್ನು ಕರ್ಕೊಂಡೋಗಿ ಇನ್ಯಾರನ್ನು ತೋರಿಸೋದು, ಇದೆಲ್ಲ ಇರುತ್ತೆ. ಹಂಗಾಗಿ ಅವರು ಕರ್ಕೊಂಬಂದಿದ್ದಾರೆ. ನೋಡಿ ಸಂತೋಷವಾಗಿ ವಿಕಾಸ್ ಇದು ಏನು ವಿಧಾನಸೌಧ ಅಲ್ಲಿ ಏನಿದೆ ಕನ್ನಡ ಸೌಧ ಅಲ್ಲಿ ಬೆಳಗಾಮಲ್ಲಿ ಅದನ್ನು ನೋಡ್ಬಿಡಿ. ಯಾಕಂದ್ರೆ ನಾಳೆನೂ ನಾಳಿದ್ದು ಅದಕ್ಕೆ ಬೀಗ ಹಾಕ್ತಾರೆ. ನಾಳೆನಾ ನಾಳೆ ಹಾಕ್ತಾರ, ನಾಳಿದ್ದು ಹಾಕ್ತಾರ, ಯಾವತ್ತೋ ಒಂದಿನ ಹಾಕ್ತಾರೆ ಬೀಗನ. ಇದೊಂಥರ ನಮ್ದು ಹಾಸನಾಂಬೆ ದೇವಸ್ಥಾನ ಇದ್ದಂಗೆ. ಅದಕ್ಕಾದ್ರೂ ರಿಲಿಜಿಯಸ್ಸು ಮತ್ತೆ ಅದಕ್ಕೆ ಇದಿದೆ, ಒಂದು ರೀತಿ ರಿವಾಜ್ ಇದೆಯಪ್ಪ, ವರ್ಷದಲ್ಲಿ ಇಷ್ಟು ದಿನ ಅಂತ. ಇದು ಅಷ್ಟೇ, ಅದು ಅಷ್ಟೇ. ವರ್ಷಕ್ಕೊಮ್ಮೆ ಅಥವಾ ಯಾವಾಗಲೂ 2 ಸರಿನೂ ಇನ್ನು ಬಾಗಿಲು ತೆಗಿತೀವಿ, ಎಲ್ಲ ದರ್ಶನ ಮಾಡ್ಕೊಂಡು ಹೊರಗೆ ಹೋದ್ರೆ ಬೀಗ ಹಾಕ್ತೀವಿ, ಅಷ್ಟೇ.